ನೀಡಲೇಬೇಕು. ಸಂವಿಧಾನ ವಿರೋಧಿ ಕೊತ್ತೂರು ಮಂಜುನಾಥರಿಗೆ ಹೇಳುತ್ತಿದ್ದಾರೆ. ಸಂವಿಧಾನ ದುರುಪಯೋಗಪಡಿಸಿರ್ತಕ್ಕಂಥ ಕೊತ್ತೂರು ಮಂಜುನಾಥರಿಗೆ ಹೇಳುತ್ತಿದ್ದಾರೆ. ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರ್ತಕ್ಕಂಥ ಕೊತ್ತೂರು ಮಂಜುನಾಥರಿಗೆ ಹೇಳುತ್ತಿದ್ದಾರೆ. ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರ್ತಕ್ಕಂಥ ಕೊತ್ತೂರು ಮಂಜುನಾಥರಿಗೆ ಹೇಳುತ್ತಿದ್ದಾರೆ. ಒಕ್ಕೂಟದ ಹೋರಾಟಕ್ಕೆ ದಲಿತರನ್ನ ವಂಚಿಸಿ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ಗೆ, ದಲಿತರ ಜಾತಿ ಪ್ರಮಾಣ ಪತ್ರವನ್ನು ವಂಚಿಸಿರ್ತಕ್ಕಂಥ ಮಂಜುನಾಥ್ಗೆ, ಅವರ ಶಾಸಕತ್ವಕ್ಕೆ, ದಲಿತರನ್ನು ಲೇಲಕರ್ ಗೂಡಿಗೆ ಪಾಲಿಸಿದ ಗೌಡಿಯಕ್ಕಂಥ ಮಂಜುನಾಥ್ಗೆ, ದಲಿತರನ್ನು ಲೇಲಕರ್ ಶಿವಗ ವಂಚಿಸಿ ಅವರಿಗೆ ವಂಚನೆ ಮಾಡಿರ್ತಕ್ಕಂಥ ಮಂಜುನಾಥ್ಗೆ, ಅವರ ಶಾಸಕತ್ವಕ್ಕೆ, ಅವರ ದುರ್ನಡವಳಿಕೆಗೆ, ದುರ್ನಡತೆಗೆ, ಅವರ ಆಕ್ರಮಣಕ್ಕೆ, ಅವರಿಗೆ ಅವನಿಗೆ ಬಂಧಿಸಿ ಎಂತ ಸರ್ಕಾರ, ಎಂತ ಸರ್ಕಾರ, ಎಂತ ಸರ್ಕಾರ, ರಾಜ್ಯಗತ ಸರ್ಕಾರಕ್ಕೆ, ನೀತಿಗತ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಸುಳ್ಳು ಜಾತಿ ಪ್ರಮಾಣ ಪಡೆದುಕೊಂಡಿರುವ ಮಂಜುನಾಥ್ಗೆ, ಅವನ ಬೆಂಬಲವಾಗಿ ನಿಂತಿರುವ ರಾಜ್ಯ ಸರ್ಕಾರಕ್ಕೆ, ಅವನ ಬಂಧಿಸುವಲ್ಲಿ ವಿಫಲವಾಗಿರುವ ಸಿಆರ್ಪಿಸಿ ಅಧಿಕಾರಿಗಳಿಗೆ, ಅವನ ಬೆನ್ನೆಲುಬಾಗಿ ನಿಂತಿರುವ ಜಿಲ್ಲಾಡಳಿತಕ್ಕೆ ಬಂಧಿಸಿ ಬಂಧಿಸಿ ಜಾತಿ ಪ್ರಮಾಣ ಪತ್ರವನ್ನು ಕದ್ದಕ್ಕಲ್ಲ ಕೊತ್ತೂರು ಮಂಜುನಾಥ್ಗೆ, ಅವನ ಅಟ್ಟಾಸಕ್ಕೆ, ಅವನ ಅಹಂಕಾರಕ್ಕೆ ಕೊತ್ತೂರು ಮಂಜು ಕೇಳಿ, ಕೊತ್ತೂರು ಮಂಜು ಕೇಳಿ, ಕೊತ್ತೂರು ಮಂಜು ಕೇಳಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಜಾತಿ ಕದ್ದಕ್ಕಲ್ಲ ಕೊತ್ತೂರು ಮಂಜುನಾಥ್ಗೆ, ಅವನ ಅಟ್ಟಾಸಕ್ಕೆ, ಅವನ ಅಹಂಕಾರಕ್ಕೆ ದಲಿತ ವಿರೋಧಿ ಕೊತ್ತೂರು ಮಂಜುನಾಥ್ಗೆ, ಜಾತಿ ಕದ್ದ ಕೊತ್ತೂರು ಮಂಜುನಾಥ್ಗೆ, ಅವನಿಗೆ ಬೆಂಬಲವಾಗಿ ನಿಂತಿರುವ ಜಿಲ್ಲಾಡಳಿತಕ್ಕೆ, ಅವನನ್ನು ಬಂಧಿಸಲು ವಿಫಲವಾಗಿರುವ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ, ಅವನ ಬೆನ್ನೆಲುಬಾಗಿ ನಿಂತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಜಾತಿ ಕದ್ದ ಕಲ್ಲನಿಗೆ, ಜಾತಿ ಕದ್ದ ಕಲ್ಲನಿಗೆ ದಯವಿಟ್ಟು ಈಗ ನೀವೇನ್ ಮನವಿ ಪತ್ರ ಕೊಡ್ತೀವಿ
ಮೇಡಮ್ ಕೊಡ್ತೀರಿ, ಮೇಡಮ್ ಕೊಡ್ತೀರಿ, ದಯವಿಟ್ಟು ಮಾತಾಡಿ. ಫಸ್ಟ್ ಮನವಿ ಕೊಡ್ರೋಣ. ಓಕೆ ಮೇಡಮ್. ನೀವೇನ್ ಮನವಿ ಪತ್ರ ಕೊಟ್ಟಿದ್ದೀರಾ ಅದನ್ನ ನಾನು ಸ್ವೀಕರಿಸಿದ್ದೀನಿ. ಜಿಲ್ಲಾಡಳಿತದ ಪರವಾಗಿ ನಾನು ಒಬ್ಬ ಪ್ರತಿನಿಧಿಯಾಗಿ ಬಂದು ನಿಮ್ಮ ಮನವಿ ಪತ್ರವನ್ನ ತಗೊಂಡಿದ್ದೀನಿ. ಸರ್ಕಾರಕ್ಕೆ ನಿಮ್ಮ ಮನವಿ ಪತ್ರವನ್ನ ಮುಟ್ಟಿಸೋದು ನನ್ನ ಜವಾಬ್ದಾರಿ. ಆ ಕೆಲಸ ನಾನು ಮಾಡ್ತೀನಿ. ಸರ್ ಈ ಕಡೆ ನೋಡಿ. ಆಯ್ತು, ಓಕೆ ಓಕೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುಪ್ಪ ಬುನಾದಿ ಹಾಕೊಂಡಿರುವಂತ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕೊಂಡಿರುವ ಸಂವಿಧಾನ ವಿರುದ್ಧವಾಗಿ ನಡ್ಕೊಂಡಿರುವಂತ ಜಾತೀಯಕತೆ ಕಳ್ಳ ಕೊತ್ತೂರು ಮಂಜುನಾಥ್ ಅವರನ್ನು ಕೂಡಲೇ ಬಂಧಿಸಬೇಕು, ಬಂಧಿಸಬೇಕು, ಬಂಧುಗಳೇ. ಬಂಧಿಸಬೇಕು ಅನ್ನೋ ಪದ ಯಾಕಪ್ಪ ಬಂತು ಅಂದ್ರೆ, ನಾವು ನೀವು ಹೇಳ್ಕೊಟ್ಟು ಆದೇಶ ಮಾಡಿದ ಪದ ಅಲ್ಲ ಇದು. ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ಆದೇಶ ಕೊಟ್ಟಿದೆ. ಇವನು ಜಾತಿ ಕಟ್ಟ ಪ್ರಕರಣದಲ್ಲಿ ನಿರ್ಮಾಪಕನಾಗಿದ್ದಾನೆ ಅಂತ ಹೇಳಿದ್ದಾರೆ. ಇನ್ನೇನ್ ಬೇಕು ಇವನಿಗೆ ಸಾಕ್ಷಿ? ಯಾವುದೇ ಕೋರ್ಟ್ ನಲ್ಲಿ ಪ್ರಕರಣ ದಾಖಲಾಗಿದ್ದು ಇದು ಪೆಂಡಿಂಗ್ ಇಲ್ಲ. ಎಲ್ಲ ಆದೇಶಗಳು ನಮ್ಮ ಪರವಾಗಿದೆ. ಉಚ್ಚ ನ್ಯಾಯಾಲಯ ಆಗಿರ್ಬೋದು, ಸರ್ವೋಚ್ಚ ನ್ಯಾಯಾಲಯ ಆಗಿರ್ಬೋದು, ಎಲ್ಲ ಇದ್ರೂ ಸಹ ನಾಗರಿಕ ಹಕ್ಕು ಜಾರಿ ನಿರ್ದೇಶನದಲ್ಲಿ ಪೊಲೀಸ್ನವರು ಯಾವುದೇ ಕಾರಣಕ್ಕೂ ಬಂಧಿಸ್ತಾ ಇಲ್ಲ. ಬಂಧುಗಳೇ, ನಾವೆಲ್ಲ ಅರ್ಥ ಮಾಡ್ಕೋಬೇಕು. 2013ರಿಂದ ಇಲ್ಲಿವರೆಗೂ ಸತತವಾಗಿ ಹೋರಾಟ ಮಾಡಿ ಬರ್ತಾ ಇದ್ದೀವಿ. ಜಾತಿ ಕದ್ದ ಕಳ್ಳ ಕೊತ್ತೂರು ಮಂಜುನಾಥ್ ವಿರುದ್ಧವಾಗಿ ಎಲ್ಲ ದಲಿತ ಪರ ಸಂಘಟನೆಗಳು, ಎಲ್ಲ ದಲಿತ ಕೂಡ ಇವತ್ತು 13ರಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಜಾತಿ ಕದ್ದ ಕಳ್ಳ ಕೊತ್ತೂರು ಮಂಜುನಾಥ್ ಬಂಧಿಸಬೇಕು ಅಂತ ಹೇಳಿದ್ರೆ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಬೇಕ್ ಸರ್ಕಾರ, ದಲಿತ ವಿರೋಧಿ ಸರ್ಕಾರ, ಸಂವಿಧಾನ ವಿರೋಧಿ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಕೇಳೋಕೆ ನಾನು ಬಯಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾರಂತೆ ಜಾತಿ, ಸಿದ್ದರಾಮಯ್ಯನವರೇ ಕರ್ತನ ಮಾಡಿ ಕೊಟ್ಟಿರ್ಬೇಕಾದ್ರೆ ಇನ್ನ ಕಳ್ಳನ ಬಂಧಿಸ್ತಾರ? ನಾವು ನೀವು ಜಾಗೃತಿ ಆಗ್ಬೇಕಾಗಿದೆ. ಇವತ್ತು ನಾಗರಿಕ ಹಕ್ಕು ಜಾರಿ ನಿರ್ದೇಶನ ಇವತ್ತು ಜಾಗೃತಿ ಆಗ್ಬೇಕಾಗಿದೆ. ಕೂಡಲೇ ಅವರನ್ನ ತಸ್ತೀರಿ ಮಾಡಬೇಕು, ಕೂಡಲೇ ಅವರನ್ನ ಬಂಧಿಸಬೇಕು. ಕೋಲಾರದಿಂದ ಗೆದ್ದ ಶಾಸಕ ಅಲ್ಲ, ಮುಳಬಾಗಿಲ ಶಾಸಕ ಆಗಿದ್ದಂತ 13ರಲ್ಲಿ ಏನು ಫೇಕ್ ಸರ್ಟಿಫಿಕೇಟ್ ತಗೊಂಡಿದ್ರು, ನಿಮ್ಮೆಲ್ಲ ಕುಟುಂಬಗಳ ಹೊಂದಿಸಿದ್ರು. ಅವ್ರು ಹೇಳ್ತಾರೆ, ಕೆಲವರು ಹೇಳ್ತಾರೆ ಕೊತ್ತೂರು ಮಂಜುನಾಥ್ ಮಹಾ ಪುಣ್ಯವಂತ ಅಂತ. ಜಾತಿ ಕದ್ದ ಕಳ್ಳನ ಪುಣ್ಯವಂತ ಅಂತ ಹೇಳ್ತೀರಿ, ಸಂವಿಧಾನ ದ್ರೋಹ ಮಾಡಿರುವಂತ ಪುಣ್ಯವಂತ ಅಂತ ಹೇಳ್ತೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಂದು ಕ್ಷಣ ನೀವು ನಡೆಸ್ಕೊಂಡ್ರೆ ನೀವು ಪುಣ್ಯವಂತರಾಗ್ತೀರಯ್ಯ, ನೀವು ಪುಣ್ಯವಂತರಾಗ್ತೀರಿ. ಇವತ್ತು ಜಾತಿ ಕತ್ತಂತವರಿಗೆ ನಾವು ಸನ್ಮಾನ ಮಾಡ್ತೀವಿ, ಜಾತಿ ಕತ್ತಂತವನಿಗೆ ರಕ್ಷಣೆ ಮಾಡ್ತೀವಿ, ಜಾತಿ ಕತ್ತಂತವನ ಜೊತೆಯಲ್ಲಿ ನಿಲ್ತೀವಿ ಅಂದ್ರೆ ನಮ್ಮಂತ ಮುಕ್ತಾಯ ಜನ ಬೇರೆ ಯಾರು ಇಲ್ಲ. ಬಂಧುಗಳು, ಇವತ್ತು ಏನು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ, ಬಂಧಿಸಬೇಕಂತ ಹೇಳಿದೆ, ಬಂಧಿಸಬೇಕು. ಬಂಧಿಸುವವರೆಗೂ ಕರ್ನಾಟಕ ಮಹಾ ಒಕ್ಕೂಟ ಇವತ್ತು ಏನ್ ನಮ್ಮ ಉತ್ತರಿ ವೆಂಕಟೇಶ್ ಅವರು, ಚಿಕ್ಕನಾರಾಯಣ ಅವರು, ಲಲಿತಾಶ್ರಮ ಅವರು, ಚೇತನ್ ಬಾಬು ಅವರು, ಮಂಜುನಾಥ್ ಅವರು, ಮಣಿ ಅವರು, ಅಂಬರೀಶ್ ಅವರು, ಮತ್ತೆ ಇನ್ನ ಹಲವಾರು ಮುಖಂಡರು ಎಲ್ಲ ನಾನು ಸಕ್ಕರೆಯಲ್ಲಿ ಮುಂದಾಗಿ ಅವರು, ರಾಮಚಂದ್ರ ಅವರು, ಆರ್ವಳ್ಳಿ ರವಿ ಅವರು, ನಮ್ಮ ಸತ್ಯಕೀರ್ತಿ ಅವರು, ಸಾರಿ ನಮ್ಮ ಆಸಿಫ್ ಅವರು. ನಾವು ನಾಚಿಕೆ ಆಗ್ಬೇಕಾದ್ರೆ ಬಂದ್ರೆ ಯಾರಿಗಂದ್ರೆ ನಮ್ಗೆ ಆಸಿಫ್ ಅವರು ರಾತ್ರಿ 8 ಗಂಟೆಗೆ ಫೋನ್ ಮಾಡ್ತಾರೆ, ಅಣ್ಣ ಮಲಗಿದ್ದೀರಾ ಎದ್ದಿಲ್ಲ ಅಂತ ಕೇಳ್ತಾರೆ. ನಾವ್ ಎದ್ದಿಲ್ಲ ಅಂದ್ರೆ ಹೆಂಗಪ್ಪ ಅಂದ್ರೆ ನಾವು ಆಫೀಸಾಗ ಎತ್ತಿ 12 ಗಂಟೆ ಅಂತ ನಾವ್ ಹೇಳ್ತಾ ಇದೀವಿ. ಇವತ್ತು ರೋಷ ಪಾಠ ಇರೋದು ಅಲ್ಪಸಂಖ್ಯಾತರಿಗೂ ನಮ್ಮ ದಲಿತರಿಗೆ. ನಾವು ಬಂಧನೆ ಮಾಡ್ಬೇಕು. ಕೊತ್ತೂರು ಮಂಜುನಾಥ್ ಕೋಲಾರಕ್ಕೆ ಬೇಡ, ಕೋಲಾರ ಬೇಡ ಅಂತ ನಾವ್ ಯಾರು ಹೇಳ್ಬೇಕಂದ್ರೆ ಜಾತಿ ಕದ್ದ ಪ್ರಕರಣದಲ್ಲಿ ಕಳ್ಳ ಅವನು, ಕಳ್ಳ 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 ಕೊತ್ತೂರು ಮಂಜುನಾಥ್, ಕಳ್ಳ ಕೊತ್ತೂರು ಮಂಜುನಾಥ್. ಸರ್ವೋಚ್ಚ ನ್ಯಾಯಾಲಯ ಹೇಳಿದಂಗೆ ಬಂಧಿಸಬೇಕು. ನಾಗರಿಕ ಹಕ್ಕು ಜಾರಿ ನಿರ್ದೇಶನದಲ್ಲಿ ಇವತ್ತು ಮೌನವಾಗಿ ವಹಿಸಿದೆ. ಮೌನ ಯಾಕಪ್ಪ ವಹಿಸಿದೆ ಅಂದ್ರೆ ಭ್ರಷ್ಟ ಸರ್ಕಾರ ಕಾರಣ ಇದಕ್ಕೆ. ಭ್ರಷ್ಟ ಸರ್ಕಾರ ಮೂಲ ಹಗರಣದಲ್ಲಿ ಸಿದ್ದರಾಮಯ್ಯ ತಿಳ್ಕೊಳ್ಬೇಕಾದ್ರೆ ನನ್ಗಿಂತ ಅವ್ನು ಕಳ್ತನ ಮಾಡಿದ್ರು ಸುಮ್ಮನೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ನಾಚಿಕೆ ಆಗ್ಬೇಕು, ಮಾದೇವಪ್ಪನ ನಾಚಿಕೆ ಆಗ್ಬೇಕು.
ಪರಮೇಶ್ವರ ನಾಚಿಕೆ ಆಗ್ಬೇಕು, ಸತೀಶ್ ಜಾರಕಿಹೊಳಿ ನಾಚಿಕೆ ಆಗ್ಬೇಕು, ಮಾದೇವಪ್ಪನಿಗೆ ನಾಚಿಕೆ ಆಗ್ಬೇಕು. ನಾವೆಲ್ಲ ಬಿಸಿಲಲ್ಲಿ ಅಣ್ಣ ತಮ್ಮಂದು ಅಕ್ಕ ತಂಗಿಯವರು ಬಿಸಿಲನ್ನು ಹೋರಾಟ ಮಾಡ್ತಾ ಇದ್ದಾರೆ. ಅವರು ಕಿಲ 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 ನಗ್ತಾ ಇದ್ದಾರೆ. ದಲಿತರು ಯಾರಪ್ಪ ಅಂದ್ರೆ, ದಲಿತರು ಘೋಷಣೆ ಮಾಡ್ತಾರೆ ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ದಲಿತ ವಿರೋಧಿ ಸರ್ಕಾರ. ಯೋಚನೆ ಮಾಡ್ಬೇಕು ಅಂತ ಹೇಳಿದ್ರು ನೀವು. ಮುಂದಿನ ಸರಿ ಚುನಾವಣೆ ಬಂದು ಕೈ ಪಕ್ಷಿಕೊಂಡ್ರೆ ನನ್ನ ಮಗನೇ, ನನ್ನ ಜಾತಿನ ಕತ್ತು ನೀನು MLA ಆಗಿ ನಮಗೆ ವಚನೆ ಮಾಡಿದ್ರೆ ನಿನ್ನಿಗೆ ಓಟ್ ಹಾಕ್ಬೇಕ ನಾವು ಅಂತ ಕೇಳೋ ಪರಿಸ್ಥಿತಿ ಬಂದಾಗ ನೀವು ಕೇಳ್ಬೇಕಮ್ಮ. ಮಕ್ಕಳಿಗೆ ಹೇಳ್ಬೇಕು, ಜಾತಿ ಕತ್ತನ್ನು ನಾವು ಸುಮ್ನೆ ಹೋರಾಟ ಮಾಡ್ತಾ ಇಲ್ಲ. ಸರ್ವೋಚ್ಚ ನ್ಯಾಯ ಹೈಕೋರ್ಟ್ ಹೇಳಿದೆ ಡಿಸೆಂಬರ್ ಹೇಳಿದೆ, ಇವನ್ನ ಕಾನೂನು ರೀತಿ ಬಂಧಿಸಿ. ಯಾವುದೇ ಕೋರ್ಟು ಬಂಧಿಸಿ ಅಂತ ಹೇಳೋದಿಲ್ಲ, ಕಾನೂನು ರೀತಿ ಕ್ರಮ ಕೈಗೊಳ್ಳು ಅಂತ ಹೇಳ್ತಾರೆ. ಆ ಕೆಲಸನ ನಮ್ಮ ನಾಗರಿಕ ಶೆಲ್ ಪೊಲೀಸ್ನವರು ಆ ಕೆಲಸ ಮಾಡ್ತಾ ಇಲ್ಲಪ್ಪ. ಅವರು ಅಂದ್ರೆ ನಮ್ಮ ಸಮಾಜ ಕಲ್ಯಾಣ ಮಂತ್ರಿ ಇದ್ದಾರೆ, ಅವರು ಕುಟುಂಬಕ್ಕೆ ಬೇಕು ರಾಜಕಾರಣ. ಅವ್ರು ಹೇಳ್ತಾರೆ ಮಗನ MP ಆಗ್ಬೇಕು, ಅವ್ರು ಮಂತ್ರಿ ಆಗ್ಬೇಕು. ಎಲ್ಲಾ ದಲಿತರು ಮುಂದೆ ಬಂದ್ಬಿಟ್ಟಿದ್ರು ಅಂತ ಬೊಬ್ಬೆ ಹೊಡಿತಾರ ಮಾದೇವಪ್ಪನವ್ರು. SC ಮಾದೇವಪ್ಪನ ಅವರು ಕೂಡ ನಮ್ಮ ಶೆಡ್ಯೂಲ್ ಕ್ಯಾಸ್ಟೆ. ಅವ್ರು ಹೇಳ್ತಾರಂತೆ, 2 ದಿನ ಸುಮ್ನೆ ಬುನ್ಸೆ ಮಾಡ್ಬೇಡ್ರಿ, ನಮ್ಕ ಏನು ಸರ್ಕಾರಕ್ಕೆ ಅವಮಾನ ಆಗ್ತದೆ ಅಂತ ಮಾತಾಡ್ತಾರೆ. ಇವರು ನಮ್ಮ ದಲಿತ ಶಾಸಕರು, ಮಂತ್ರಿಗಳು. ನಾವೆಲ್ಲ ಕೂಡ ಬಹಳ ಗಾಂಭೀರ್ಯವಾಗಿ ಯೋಚನೆ ಮಾಡಬೇಕಾಗಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಕ್ತಿ ಬುನಾದಿ ಏನಂತ ಸಂವಿಧಾನ ಕೊಟ್ಟಿದ್ದಾರೆ. ಆ ಶಕ್ತಿ, ನಮ್ಮ ಶಕ್ತಿ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಕೊಟ್ಟ ತೀರ್ಪನ್ನಾಗಿ ಇವತ್ತು ಶಾಸಕ ಕೊತ್ತೂರು ಮಂಜುನಾಥನ್ನ ಬಂಧಿಸಬೇಕು. ನಾವು ಬಂಧಿಸಬೇಕು ಅಂತ ಹೇಳ್ತವ್ರು 2013ರಿಂದ ಸತತವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಕಾಂಪ್ಲೇಂಟ್ ಮಾಡೋದಲ್ಲ, ಇದು ಕರಪತ್ರ ಸುಮ್ನೆ ಹಾಕಿಲ್ಲ, ಎಲ್ಲಾ ನ್ಯಾಯಾಧೀಶಗಳ ಆದೇಶಗಳನ್ನು ಹಾಕಿದೀವಿ. ನಿಮ್ಮ ಹಿಂಬಾಲಕರಿದ್ದಾರೆ ಶಾಸಕರೇ, ನಿಮ್ಮ ಹಿಂಬಾಲಕರಿಗೆ ಹೇಳಬೇಕು, ಎಲ್ಲಾ ಪ್ರಕರಣಗಳಲ್ಲಿ ನಾವು ಜೈಲಲ್ಲಿ ನಡೆಸಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಶಕ್ತಿಯನ್ನು ತೋರಿಸಿದ್ದೀವಿ. ನಿನ್ನಂಗೆ ಮಾನ ಬಿಟ್ಟು, ಜಾತಿ ಬಿಟ್ಟು, ಬಡವರನ್ನ ರಕ್ತ ಹೀರಿ ಇವತ್ತು ನೀನು ಶಾಸಕರಾಗಿದೆಯಲ್ಲ, ನಿನಗೆ ನಾಚಿಕೆ ಆಗ್ಬೇಕು. ಬೇಷರತ್ತಾಗಿ ನೀನು ರಾಜೀನಾಮೆ ಕೇಳ್ತಾ ಇಲ್ಲ. ನಾನು ಶರಣಾಗಿ ಪೊಲೀಸರಿಗೆ, ನಾನು ತಪ್ಪು ಮಾಡಿದ್ದೀನಿ, ನೀನ್ ಶರಣಾಗಿ ತಪ್ಪಾದ ಶಿಕ್ಷೆ ಆಗಲಿ, ನೀವು ಬಂದು ಶಾಸಕ ನನ್ಗೇನ್ ಬೇಡ ಅಂತಿಲ್ಲ. ನನ್ನ ಅಣ್ತಮ್ಮನ್ನಲ್ಲ, ನೀನು ಸಂವಿಧಾನಬದ್ಧವಾಗಿ ಶಾಸಕನಾಗಿ ನನ್ನ ಮೇಲೆ 2 ಮಾತಿಲ್ಲ. ಆದ್ರೆ ನಿನ್ನ ಮೇಲೆ ಪ್ರಕರಣ ದಾಖಲಾಗಿ ಅಪರಾಧದ ಪುರಾದ ಮೇಲೆ ಕೂಡ ನೀನು ನಚ್ಚಿಗೆಟ್ಟು ನೀನು ಶಾಸಕರಾಗಿ ಮುಂದುವರಿತದಲ್ಲ, ಇದು ಹೇಳಿತನ, ಇದು ದೊಡ್ಡತನ. ಇದು ನಿನ್ನ ಸರ್ವೋಚ್ಚ ನ್ಯಾಯಾಲಯ ಪ್ರಕಾರ ಇವತ್ತು ಬಂಧಿಸಿಲ್ಲ ಅಂದ್ರೆ ನಾವು ಒಕ್ಕಲ ಹೋರಾಟವನ್ನು ಇಲ್ಲೆಲ್ಲ ವಿಧಾನಸೌಧ ಚಲೋ ಕಾರ್ಯಕ್ರಮ ಮುಂದಿನ ದಿನಗಳು ಆಗ್ತಾ ಇದೀವಿ. ಬೈಕ್ ರ್ಯಾಲಿ ಫಿಕ್ಸ್ ಮಾಡ್ತಾ ಇದೀವಿ. ಫಿಕ್ಸ್ ಆದ್ರೀಗ ಎಲ್ಲ ನಮ್ಮ ಅಣ್ಣ ಏನು ಯುವಕರು ಇದ್ದೀರಿ, ಟಿಪ್ಪು ಸರ್ಕಾರ ಸೇನೆಯವರು ಏನು ಬೆಂಬಲ ಕೊಟ್ಟಿದ್ದೀವಿ. ನಮ್ಮ ಆರ್ಥಿಕವರು ಹೇಳ್ತಾ ಇದ್ರು ದಲಿತರು ಮುಸ್ಲಿಮ್ಸರು ಒಂದು ಅಂತ. ನಿಜ ರೀ, ದಲಿತರು ಮುಸ್ಲಿಮ್ಸು ಕೈ ಕೊಯ್ದ್ರೆ ಬೆಟ್ಟು ಒಂದೇ ಇರ್ತಾರೆ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆ ಮಾತಿಲ್ಲ ಬಿಡಿ, ಅದೆಲ್ಲ ಇಲ್ಲ. ಆದ್ರಿಂದ ನಾವು ಬೈಕ್ ರ್ಯಾಲಿಯನ್ನ ಮುಂದಿನ ದಿನಗಳಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮ ಆಗ್ತಿದೆ. ಆ ಕಾರ್ಯಕ್ರಮದಲ್ಲಿ ಎಲ್ಲಾ ಯುವಕರು ಕೂಡ ಇದೇ ರೀತಿ ಬೆಂಬಲ ಕೊಟ್ಟು ಅವನ್ನ ಬಂಧನೆ ಮಾಡೋದು ನಮ್ಗೆ ಸಹಕಾರ ಕೊಡ್ತಿರಲ್ಲ, ಬಂಧಿಸ್ಕೊಳ್ತಾನೆ ಅವನ್ನ. ಜಾತಿ ಕಲ್ಲ ಬಂಧಿಸೋವರೆಗೂ ನಾವು ಯಾವುದೇ ಕಾರಣಕ್ಕೂ ಮಹಾ ಕೂಡ ಮುನ್ಸಿಪಾಲ್ ಕೊಡೋದಿಲ್ಲ, ಬಂಧನೆ ಮಾಡೇ ಮಾಡ್ತೀವಿ.